ಯಾವುದೇ ಅಪ್ಲಿಕೇಶನ್ಸ್ ಅಲ್ಲಿ ಶಾರ್ಟ್ಕಟ್ ಕೀಸ್ ಗಳನ್ನ ಯೂಸ್ ಮಾಡೋದ್ರಿಂದ ವರ್ಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಟೈಮ್ ಸೇವ್ ಆಗುತ್ತೆ. ಇವತ್ತಿನ ಫೋಟೋಶಾಪ್ ಟ್ಯುಟೋರಿಯಲ್ ಅಲ್ಲಿ 20 ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀಸ್ ಗಳನ್ನ ಹೇಳಿಕೊಡ್ತಾನೆ. ಲೆಟ್ಸ್ ಸ್ಟಾರ್ಟ್. ಇಮೇಜ್ ನ ಝೂಮ್ ಮಾಡಿ ಕೆಲವೊಮ್ಮೆ ವರ್ಕ್ ಮಾಡ್ತೇವೆ. ಸೊ ಝೂಮ್ ಮಾಡ್ಲಿಕ್ಕೆ ಶಾರ್ಟ್ಕಟ್ ಕಂಟ್ರೋಲ್ ಪ್ಲಸ್. ಸೊ ಇಲ್ಲಿವಾಗ ನಾನು ಝೂಮ್ ಮಾಡಿ ವರ್ಕ್ ಮಾಡ್ತಾ ಇರ್ತೇನೆ ಅನ್ಕೊಳ್ಳಿ. ಸಿಂಪಲ್ ಆಗಿ ನೀವೇನ್ ಮಾಡಿ, ಕೀಬೋರ್ಡ್ ಅಲ್ಲಿ ಎಚ್ ಪ್ರೆಸ್ ಮಾಡಿ, ಎಚ್ ಪ್ರೆಸ್ ಮಾಡಿಕೊಂಡು ಮೌಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬಾಕ್ಸ್ ಬರುತ್ತೆ. ಸೊ ಇದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ, ಅವಾಗ ಆ ಲೊಕೇಶನ್ ಆ ಪೊಸಿಷನ್ ಝೂಮ್ ಆಗುತ್ತೆ. ಪುನಃ ನೀವು ಎಚ್ ಪ್ರೆಸ್ ಮಾಡಿ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿಕೊಂಡು ಪುನಃ ನಿಮಗೆ ಈ ಪೊಸಿಷನ್ಗೆ ಹೋಗ್ಬೇಕಂತಿದ್ರೆ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿ ಇಲ್ಲಿ ಹೋಗ್ಬಿಟ್ಟು ಎಡಿಟಿಂಗ್ ವರ್ಕ್ ಮಾಡ್ಬೋದು. ಅಗೇನ್ ಎಚ್ ಪ್ರೆಸ್ ಮಾಡಿ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿಕೊಂಡು ಪುನಃ ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಎಡಿಟಿಂಗ್ ಅನ್ನು ಮಾಡ್ಬೋದು. ಸಪೋಸ್ ಇವಾಗ ನೀವು ಸೆಲೆಕ್ಷನ್ ಮಾಡ್ಕೊಳ್ತೀರಾ, ಯಾವ್ದಾದ್ರು ಸೆಲೆಕ್ಷನ್ ಟೂಲ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತೀರಾ. ಸೆಲೆಕ್ಷನ್ ಮಾಡಿದ್ನ ರಿಮೂವ್ ಮಾಡ್ಲಿಕ್ಕೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಡಿ ಸೆಲೆಕ್ಟ್. ಮತ್ತೆ ನೀವು ಸಪೋಸ್ ಬೇರೆ ಏನಾದ್ರು ಎಡಿಟಿಂಗ್ ಮಾಡ್ತೀರಾ, ಬೇರೆ ಟೂಲ್ಸ್ ಗಳನ್ನ ಯೂಸ್ ಮಾಡ್ತೀರಾ, ಪುನಃ ನಿಮ್ಗೆ ಆ ಪ್ರೀವಿಯಸ್ ಸೆಲೆಕ್ಷನ್ ಬೇಕು ಅಂತ ಇದ್ರೆ ಕಂಟ್ರೋಲ್ ಶಿಫ್ಟ್ ಡಿ ಪ್ರೆಸ್ ಮಾಡಿ, ನಿಮ್ಗೆ ಇಮಿಡಿಯೇಟ್ ನೀವು ಪ್ರೀವಿಯಸ್ ಏನ್ ಸೆಲೆಕ್ಷನ್ ಯೂಸ್ ಮಾಡಿದಿರಾ ಅದು ಲೋಡ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ ಡಿ. ಇವಾಗ ನೀವು ಸಪೋಸ್ ಬ್ರಷ್ ಟೂಲ್ ನ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ. ಸಪೋಸ್ ಇವಾಗ ಬ್ರಷ್ ಸೈಜ್ ನ ಚೇಂಜ್ ಮಾಡೋಕೆ ಕೀಬೋರ್ಡ್ ಅಲ್ಲಿ ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್ ಆರ್ ರೈಟ್ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ಕೋಬಹುದು. ರೈಟ್ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಬ್ರಷ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಬ್ರಷ್ ಸೈಜ್ ಡಿಕ್ರೀಸ್ ಆಗುತ್ತೆ. ಲೆಫ್ಟ್ ಅಂಡ್ ರೈಟ್ ಸ್ಕ್ವೇರ್ ಬ್ರಾಕೆಟ್. ಈ ಬ್ಲಾಂಕ್ ಏರಿಯಾದಲ್ಲಿ ಎಲ್ಲಿ ಸಹ ರೈಟ್ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ, ನಿಮ್ಗೆ ಅವಾಗ ಬ್ರಷ್ ಸೆಟ್ಟಿಂಗ್ಸ್ ಬರುತ್ತೆ. ಸೈಜ್ ಮತ್ತೆ ಹಾರ್ಡ್ನೆಸ್ ಇಲ್ಲಿಂದಾನು ಚೇಂಜ್ ಮಾಡ್ಕೋಬಹುದು. ಬೇರೆ ಬೇರೆ ಬ್ರಷ್ ಟಿಪ್ ಗಳನ್ನ ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ಇನ್ನೊಂದು ಶಾರ್ಟ್ ಕಟ್ ಇದೆ. ಸೊ ನಿಮ್ಗೆ ಬ್ರಷ್ ಹಾರ್ಡ್ನೆಸ್ ಮತ್ತೆ ಸೈಜ್ ಎರಡೂ ಚೇಂಜ್ ಮಾಡ್ಬೇಕಂತಿದ್ರೆ ಕೀಬೋರ್ಡ್ ಅಲ್ಲಿ ಆಲ್ಟ್ ಪ್ರೆಸ್ ಮಾಡಿ, ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಹೋಲ್ಡ್ ಮಾಡಿ, ಲೆಫ್ಟ್ ಮತ್ತೆ ರೈಟ್ ಮೂವ್ ಮಾಡಿದ್ರೆ ಹೋಲ್ಡ್ ಮಾಡ್ಕೊಂಡು, ಆಲ್ಟ್ ಮತ್ತೆ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ಲೆಫ್ಟ್ ರೈಟ್ ನೀವು ಡ್ರ್ಯಾಗ್ ಮಾಡಿದ್ರೆ ಮೌಸ್ ಬ್ರಷ್ ಸೈಜ್ ಚೇಂಜ್ ಆಗುತ್ತೆ. ಅದೇ ಮೇಲೆ ಮತ್ತೆ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಬ್ರಷ್ ಇದ್ದು ಹಾರ್ಡ್ನೆಸ್ ಚೇಂಜ್ ಆಗುತ್ತೆ. ಸೊ ಇದು ಸಿಂಗಲ್ ಶಾರ್ಟ್ ಕಟ್ ಅಲ್ಲಿ ನಿಮ್ಗೆ ಹಾರ್ಡ್ನೆಸ್ ಆಸ್ ವೆಲ್ ಆಸ್ ಸೈಜ್, ಡಯಾಮೀಟರ್ ಎರಡನ್ನು ನೀವು ಚೇಂಜ್ ಮಾಡ್ಕೋಬಹುದು. ಇಮೇಜ್ ಅಲ್ಲಿ ಕಟ್ಔಟ್ ಆಬ್ಜೆಕ್ಟ್ ಇರುತ್ತೆ ಅನ್ಕೊಳ್ಳಿ. ಕಟ್ಔಟ್ ಆಬ್ಜೆಕ್ಟ್ ಇರ್ಬೋದು, ಇಲ್ಲದಿದ್ರೆ ಶೇಪ್ಸ್ ಇರ್ಬೋದು. ಅದನ್ನ ನಿಮ್ಗೆ ಸೆಲೆಕ್ಷನ್ ಮಾಡ್ಬೇಕಂತಿದ್ರೆ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿ, ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಆ ತಮ್ನೇಲ್ ಮೇಲೆ, ಲೇಯರ್ ಅಲ್ಲಿ ಆ ತಮ್ನೇಲ್ ಮೇಲೆ, ಆ ಆಬ್ಜೆಕ್ಟ್ ಇರೋ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೆಲೆಕ್ಷನ್ ಲೋಡ್ ಆಗುತ್ತೆ. ಅದೇ ರೀತಿ ಸೊ ಆ ಆಬ್ಜೆಕ್ಟ್ ನ ಝೂಮ್ ಮಾಡ್ಬೇಕಂತಿದ್ರೆ ಕೀಬೋರ್ಡ್ ಅಲ್ಲಿ ಆಲ್ಟ್ ಪ್ರೆಸ್ ಮಾಡಿ, ಆಲ್ಟ್ ಪ್ರೆಸ್ ಮಾಡ್ಕೊಂಡು ಸೊ ಲೇಯರ್ ಅಲ್ಲಿ ಆ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಸ್ಕ್ರೀನ್ಗೆ ಫಿಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಫೋಟೋಶಾಪ್ ಅಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಇದು ಪ್ಯಾಟರ್ನ್ ಅನ್ನು ಹೇಗೆ ಕ್ರಿಯೇಟ್ ಮಾಡುವಂತದ್ದು. ಸೊ ಇವಾಗ ಇಲ್ಲಿ ನನಗೆ ಡಾಟ್ ಒಂದು ಸರ್ಕಲ್ ಇದೆ. ಕಂಟ್ರೋಲ್ ಆಲ್ಟ್ ಟಿ ಪ್ರೆಸ್ ಮಾಡಿ, ಕಂಟ್ರೋಲ್ ಆಲ್ಟ್ ಟಿ ಪ್ರೆಸ್ ಮಾಡ್ಕೊಂಡು ಇದನ್ನ ಮೂವ್ ಮಾಡಿ, ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅದನ್ನ ಮೂವ್ ಮಾಡಿ. ಮೂವ್ ಮಾಡಿದ್ಮೇಲೆ ಇಲ್ಲಿ ಓಕೆ ಕೊಡಿ. ಕಂಟ್ರೋಲ್ ಆಲ್ಟ್ ಟಿ ಪ್ರೆಸ್ ಮಾಡಿದಾಗ ಅದು ಡುಪ್ಲಿಕೇಟ್ ಕಾಪಿನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮೇಲೆನೆ ಎಕ್ಸಾಕ್ಟ್ಲಿ ಅದ್ರ ಮೇಲೆ ಪ್ಲೇಸ್ ಮಾಡುತ್ತೆ. ನೆಕ್ಸ್ಟ್ ನೀವು ಜಸ್ಟ್ ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಇದನ್ನ ಮೂವ್ ಮಾಡಿ ರೈಟ್ ಸೈಡ್ಗೆ, ಎಷ್ಟು ಸ್ಪೇಸಿಂಗ್ ಬೇಕೋ ಅಷ್ಟು ಮೂವ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡಿ. ಅದ್ರ ನಂತರ ನಿಮ್ಗೆ ಇದ್ರದ್ದು ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಆಲ್ಟ್ ಶಿಫ್ಟ್ ಟಿ ಪ್ರೆಸ್ ಮಾಡಿ, ಕಂಟ್ರೋಲ್ ಆಲ್ಟ್ ಶಿಫ್ಟ್ ಟಿ ಪ್ರೆಸ್ ಮಾಡ್ತಾ ಹೋದಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಿಪೀಟೆಡ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ನೋಡ್ಬೋದು ಎಲ್ಲ ಸಪ್ರೇಟ್ ಲೇಯರ್ ಅಲ್ಲಿ ಇದೆ. ಸೊ ಇವಾಗ ಇದೆಲ್ಲವನ್ನ ಸಿಂಗಲ್ ಲೇಯರ್ ಅಲ್ಲಿ ಮರ್ಜ್ ಮಾಡಬೇಕು. ಸೊ ಕಂಟ್ರೋಲ್ ಇ ಕೊಡಿ ಮರ್ಜ್ ಮಾಡಕ್ಕೆ, ಕಂಟ್ರೋಲ್ ಇ. ಸೊ ಎಲ್ಲ ಸಿಂಗಲ್ ಲೇಯರ್ ಅಲ್ಲಿ ಮರ್ಜ್ ಆಗುತ್ತೆ. ಇವಾಗ ನೀವು ಇದನ್ನ ಪ್ರಾಪರ್ ಆಗಿ ಪೊಸಿಷನ್ ಮಾಡ್ಕೋಬಹುದು. ಅದೇ ರೀತಿ ಇವಾಗ ಇದ್ರದ್ದು ಮೇಲೆ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೇಕಂತಿದ್ರೆ ಸೇಮ್ ಪ್ರೊಸೀಜರ್. ಕಂಟ್ರೋಲ್ ಆಲ್ಟ್ ಟಿ, ಆಮೇಲೆ ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಮೇಲೆ ಮೂವ್ ಮಾಡಿ, ಮತ್ತೆ ಎಂಟರ್ ಕೊಡಬೇಕು. ಇದು ಇಂಪಾರ್ಟೆಂಟ್. ಇಲ್ಲಿ ಎಂಟರ್ ಕೊಡಿ, ಮತ್ತೆ ಕಂಟ್ರೋಲ್ ಆಲ್ಟ್ ಶಿಫ್ಟ್ ಟಿ. ಸೊ ಇಲ್ಲಿ ಇನ್ನೊಂದು ಶಾರ್ಟ್ ಕಟ್. ಸಪೋಸ್ ಇವಾಗ ನಿಮ್ಗೆ ಇದ್ರದ್ದು ಒಪಾಸಿಟಿನ ರೆಡ್ಯೂಸ್ ಮಾಡ್ಬೇಕಂತಿದ್ರು ನಂಬರ್ ಕೀನ ಪ್ರೆಸ್ ಮಾಡಿ. ಸೊ ಇವಾಗ ನಾನು 1 ಪ್ರೆಸ್ ಮಾಡ್ತೇನೆ. 1 ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಒಪಾಸಿಟಿ 10% ರೆಡ್ಯೂಸ್ ಆಯ್ತು. ಅದೇ ರೀತಿ 5 ಪ್ರೆಸ್ ಮಾಡಿದ್ರೆ 50%, 8 ಪ್ರೆಸ್ ಮಾಡಿದ್ರೆ 50%. ಪುನಃ ನಿಮ್ಗೆ ಒರಿಜಿನಲ್ 100% ಒಪಾಸಿಟಿ ಬೇಕು ಅಂತಿದ್ರೆ 0 ಪ್ರೆಸ್ ಮಾಡಿ 100% ಆಗುತ್ತೆ. ಅದೇ ನೀವು 2 ನಂಬರ್ನ ಒಟ್ಟಿಗೆ ಟೈಪ್ ಮಾಡಿದ್ರೆ, ಸಪೋಸ್ ಇವಾಗ 23 ಟೈಪ್ ಮಾಡಿದೆ, ಸೊ 23%ಗೆ ರೆಡ್ಯೂಸ್ ಆಯಿತು. ಸೊ ಅಗೇನ್ ನಾನು ಇಲ್ಲಿ 0 ಪ್ರೆಸ್ ಮಾಡಿ 100% ಒಪಾಸಿಟಿಗೆ ತರ್ತೇನೆ. ಫಿಲ್ ನ ಚೇಂಜ್ ಮಾಡ್ಬೇಕಂತಿದ್ರೆ ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ನಂಬರ್ ಕೀಸ್ನ
ಟೈಪ್ ಮಾಡಿ ನಿಮಗೆ ಬರೀ ಫಿಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾನು ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ನಂಬರ್ 8 ಪ್ರೆಸ್ ಮಾಡಿದೆ, 80% ಚೇಂಜ್ ಆಯಿತು. ನಂಬರ್ ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ನಂಬರ್ 1 ಪ್ರೆಸ್ ಮಾಡಿದೆ, 10%ಗೆ ಫಿಲ್ ಚೇಂಜ್ ಆಗುತ್ತೆ. ಈ ಡಾಟ್ ಇದು ಸರ್ಕ್ಯುಲರ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಬೇಕು ಈ ಸರ್ಕಲ್ ಸುತ್ತ. ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, ಇದರದ್ದು ಸೆಂಟರ್ ಪಾಯಿಂಟ್ ನ ಗೈಡ್ ಲೈನ್ಸ್ ಮುಖಾಂತರ ಸೆಟ್ ಮಾಡ್ತೇನೆ. ಸೊ ಇದು ಸೆಂಟರ್ ಪಾಯಿಂಟ್. ಕಂಟ್ರೋಲ್ ಆಲ್ಟ್ ಟಿ ಕೊಡಿ. ಕಂಟ್ರೋಲ್ ಆಲ್ಟ್ ಟಿ ಕೊಟ್ಟು ಈ ಪಾಯಿಂಟ್ ನ ಸೆಂಟರ್ ಪಾಯಿಂಟ್ ನ ಇಲ್ಲಿ ಪೊಸಿಷನ್ ಮಾಡ್ಕೊಳ್ಳಿ. ಸಪೋಸ್ ಈ ಸೆಂಟರ್ ಪಾಯಿಂಟ್ ನಿಮ್ದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲಿ ಮೇಲೆ ಟಾಪ್ ಅಲ್ಲಿ ಇಲ್ಲಿ ಆಫ್ ಇರುತ್ತೆ. ಸೊ ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಇದು ಸೆಂಟರ್ ಪಾಯಿಂಟ್ ಇದು ಸೆಟ್ ಆಗಿರ್ಬೇಕು. ಸೊ ಆಮೇಲೆ ಇವಾಗ ಇದನ್ನ ಪಾಯಿಂಟ್ ನ ಇಲ್ಲಿ ಪೊಸಿಷನ್ ಮಾಡ್ಕೊಳ್ತೇನೆ. ಸೊ ಮೂವ್ ಮಾಡುವಾಗ ಕಾರ್ನರ್ಗೆ ತಗೊಂಡೋಗಿ ಇದನ್ನ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಓಕೆ ಕೊಡಿ. ನೆಕ್ಸ್ಟ್ ಕಂಟ್ರೋಲ್ ಆಲ್ಟ್ ಶಿಫ್ಟ್ ಟಿ ಕೊಟ್ರೆ ನಿಮ್ಗೆ ಸರ್ಕ್ಯುಲರ್ ಡಾಟ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ಇವಾಗ ನಿಮ್ಗೆ ಲೇಯರ್ ಆರ್ಡರ್ ನ ಚೇಂಜ್ ಮಾಡ್ಬೇಕಂತಿದ್ರೆ, ಸೊ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ರೈಟ್ ಸ್ಕ್ವೇರ್ ಬ್ರಾಕೆಟ್ ಪ್ರೆಸ್ ಮಾಡಿದ್ರೆ ಅದು ಒಂದೊಂದೇ ಸ್ಟೆಪ್ ಮೇಲೆ ಬರುತ್ತೆ ಲೇಯರ್ ಅಲ್ಲಿ. ಅದೇ ರೀತಿ ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್ ಪ್ರೆಸ್ ಮಾಡಿದ್ರೆ ಒಂದೊಂದೇ ಸ್ಟೆಪ್ ಕೆಳಗಡೆ ಹೋಗುತ್ತೆ. ರೈಟ್ ಅಂಡ್ ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್. ಸೊ ಇವಾಗ ನಾವು ಲೇಯರ್ಗೆ ಇಲ್ಲದಿದ್ರೆ ಸೆಲೆಕ್ಷನ್ಗೆ ಕಲರ್ ನ ಫಿಲ್ ಮಾಡ್ಲಿಕ್ಕೆ ನಾವು ಪೇಂಟ್ ಬಕೆಟ್ ನ ಯೂಸ್ ಮಾಡ್ತೇವೆ. ಸೊ ಪೇಂಟ್ ಬಕೆಟ್ ತಗೊಂಡು ಅದು ಇಲ್ಲಿದ್ದ ಫಿಲ್ ಕಲರ್ ನ ಫಿಲ್ ಮಾಡಿ ಕೊಡುತ್ತೆ. ಸೊ ಇದಕ್ಕೆ ಶಾರ್ಟ್ ಕಟ್ ಯೂಸ್ ಮಾಡೋದಾದ್ರೆ ನೀವು ಆಲ್ಟ್ ಬ್ಯಾಕ್ ಸ್ಪೇಸ್ ಕೊಡಿ. ಆಲ್ಟ್ ಬ್ಯಾಕ್ ಸ್ಪೇಸ್ ಕೊಟ್ರೆ ಅದು ಫೋರ್ಗ್ರೌಂಡ್ ಕಲರ್ ನ ಫಿಲ್ ಮಾಡುತ್ತೆ. ಸೊ ಅದೇ ರೀತಿ ಬ್ಯಾಕ್ ಗ್ರೌಂಡ್ ಕಲರ್ ನ ಫಿಲ್ ಮಾಡ್ಲಿಕ್ಕೆ ಇದ್ರೆ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಕೊಡಿ, ಬ್ಯಾಕ್ ಗ್ರೌಂಡ್ ಕಲರ್ ನ ಫಿಲ್ ಮಾಡುತ್ತೆ. ಸೊ ಇದನ್ನ ಇಲ್ಲಿ ಇಂಟರ್ಚೇಂಜ್ ಮಾಡ್ಬೇಕಂತಿದ್ರೆ ಪ್ರೆಸ್ ಮಾಡಿ. ಸೊ ಫೋರ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕಲರ್ ಟ್ವಾಗಲ್ ಆಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಪ್ರೆಸ್ ಮಾಡಬಹುದು. ಸಪೋಸ್ ಇದನ್ನ ಡಿಫಾಲ್ಟ್ ಕಲರ್ ಬ್ಲಾಕ್ ಅಂಡ್ ವೈಟ್ ಗೆ ಚೇಂಜ್ ಮಾಡೋದಾದ್ರೆ ಡಿ ಪ್ರೆಸ್ ಮಾಡಿ. ಡಿ ಪ್ರೆಸ್ ಮಾಡಿದ್ರೆ ಡಿಫಾಲ್ಟ್ ಕಲರ್ ಬ್ಲಾಕ್ ಅಂಡ್ ವೈಟ್ ಗೆ ಚೇಂಜ್ ಆಗುತ್ತೆ. ಸೆಲೆಕ್ಷನ್ ಮಾಡ್ತೀರ ಅನ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ್ಮೇಲೆ ನಿಮ್ಗೆ ಇದು ಸೆಲೆಕ್ಷನ್ ಫೆದರ್ ನ ಚೆಕ್ ಮಾಡ್ಬೇಕಂತಿದ್ರೆ ಇಲ್ಲಿ ಕ್ವಿಕ್ ಮಾಸ್ಕ್ ಅಂತ ಇದೆ, ಇದನ್ನ ಪ್ರೆಸ್ ಮಾಡಿ ನೀವು ಫೆದರ್ ನ ಚೆಕ್ ಮಾಡಬಹುದು. ಸೊ ಶಾರ್ಟ್ ಕಟ್ ಬಂದ್ಬಿಟ್ಟು ಕ್ಯೂ. ಸೊ ಕೀಬೋರ್ಡ್ ಅಲ್ಲಿ ಕ್ಯೂ ಪ್ರೆಸ್ ಮಾಡಿ ನೀವು ಫೆದರ್ ನ ಚೆಕ್ ಮಾಡಬಹುದು. ಲ್ಯಾಸೋ ಟೂಲ್ ನ ಯೂಸ್ ಮಾಡ್ತೀರ ಅನ್ಕೊಳ್ಳಿ. ಸೊ ಲ್ಯಾಸೋ ಟೂಲ್ ನಮಗೆ ಹೇಗೆ ಬೇಕು ಹಾಗೆ ಕಸ್ಟಮ್ ಸೆಲೆಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಪೋಸ್ ನಿಮ್ಗೆ ಸ್ಟ್ರೈಟ್ ಲೈನ್ ಸೆಲೆಕ್ಷನ್ ಬೇಕು ಅಂತಿದ್ರೆ ಆಲ್ಟ್ ಪ್ರೆಸ್ ಮಾಡಿ ಲೆಫ್ಟ್ ಕ್ಲಿಕ್ ನ ರಿಲೀಸ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಪಾಲಿಗಾನಲ್ ಲ್ಯಾಸೋ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೆ ಪುನಃ ನೀವು ಮೌಸ್ ನ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ನೀವು ಮೂವ್ ಮಾಡಿ ಲ್ಯಾಸೋ ಟೂಲ್ ನ ಯೂಸ್ ಮಾಡ್ಕೋಬಹುದು. ಪುನಃ ಲೆಫ್ಟ್ ಕ್ಲಿಕ್ ನ ರಿಲೀಸ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಪಾಲಿಗಾನಲ್ ಲ್ಯಾಸೋ ಟೂಲ್ ಬರುತ್ತೆ. ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿ ಮೂವ್ ಮಾಡಿದ್ರೆ ಲ್ಯಾಸೋ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆಲ್ಟ್ ಹೋಲ್ಡ್ ಮಾಡ್ಕೊಂಡು ನೀವು ಇದನ್ನ ಮಾಡಬೇಕು. ಸೊ ಹೋಪ್ಫುಲಿ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಯಾವ್ದು ಶಾರ್ಟ್ಕಟ್ ಕೀಸ್ಗಳು ಗೊತ್ತಿರಲಿಲ್ಲ, ಸೊ ನಿಮ್ಗೆ ತುಂಬಾ ಯೂಸ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ನಾನು ಇದೇ ರೀತಿ ಸೀರೀಸ್ ನ ಮಾಡ್ಬೇಕಾ ಬೇಡವಾ, ಸೊ ಮಾಡೋದಾದ್ರೆ ಯಾವ ರಿಲೇಟೆಡ್ ಕಂಟೆಂಟ್ಸ್ ನ ವಿಡಿಯೋಸ್ಗಳನ್ನ ಮಾಡಬೇಕು ಅದನ್ನು ಸಹ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.